ಮಹಿಳೆಯರು ಈ ಮಾರ್ಚ್ 8 ಮಹಿಳಾ ದಿನಾಚರಣೆ ಅಂತ ಪ್ರಪಂಚದಾದ್ಯಂತ ಆಚರಿಸ್ತಾ ಇದ್ದಾರೆ. ಹಿಂದಿನ ಕಾಲದಲ್ಲಿ ಮಹಿಳೆಯರಿಗೆ ಒಂದು ಆದರ್ಶವಾಗಿ ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಒನಕೆ ಓಬವ್ವ ಇವರೆಲ್ಲ ಇದ್ದರು. ಬಟ್ ಇತ್ತೀಚೆಗೆ ಮಹಿಳೆಯರಿಗೆ ಒಂದು ಆದರ್ಶಪ್ರಾಯವಾಗಿ ನಿಲ್ಲುವಂಥ ಒಂದು ಮಹಿಳೆಯರು, ಒಂದು ಐಕಾನ್ ಅಂತ ಹೇಳ್ತಾರಲ್ಲ, ಆದರ್ಶವಾದಿ ಅವ್ರು ಯಾರು ಇಲ್ಲ, ಇರಬೇಕು ಅನ್ನೋದು ನಮ್ಮ ಬಯಕೆ. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಅವ್ರದ್ದೇ ಆದ ಒಂದು ರೋಲ್ ಮಾಡೆಲ್ಗಳಿರ್ತಾರೆ. ಬಟ್ ನಮ್ಮ ಕ್ಷೇತ್ರ ಬಂದ್ಬಿಟ್ಟು ರಾಜಕೀಯ, ಅದರಲ್ಲಿ ಬೇಕಾದಷ್ಟು ಜನ ಮಹಿಳೆಯರಿದ್ದಾರೆ. ಆದರೆ ಅದರಲ್ಲಿ ನಮಗೆ ಮಾದರಿಯಾಗಿ ನಿಲ್ಲುವಂಥವರು ರಾಜ್ಯ ಮಟ್ಟದಲ್ಲಿ ಅಂದರೆ ನನಗೆ ಗಾಯತ್ರಿ ಶಾಂತೇಗೌಡರು ತುಂಬಾ ಲಾಸ್ಟ್ MLC ಪರಾಜಿತ ಅಭ್ಯರ್ಥಿ ಗಾಯತ್ರಿ ಶಾಂತೇಗೌಡರು ಅವರ ಧೈರ್ಯ, ಸಾಹಸ ಮತ್ತು ಹಿಡಿದ ಕೆಲಸವನ್ನು ಅವರು ನಿರ್ವಹಿಸುತ್ತಿದ್ದ ಒಂದು ರೀತಿ ಇದೆಯಲ್ಲ, ಅದು ನನಗೆ ತುಂಬಾ ಇಷ್ಟ. ಬಹುಶಃ ಅವ್ರು ನನಗೆ ಚಿಕ್ಕಮಂಗ್ಳೂರಿನಲ್ಲಿ ಅಂತ ಬಂದಾಗ ನನಗೆ ಗಾಯತ್ರಿ ಶಾಂತೇಗೌಡರು ನನಗೆ ಒಂದು ರೋಲ್ ಮಾಡಲ್. ಯಾಕೆಂದರೆ ಆ ಧೈರ್ಯನ ನಾವು ಯಾರ ಹತ್ರನೂ ಅಷ್ಟು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅದು ರಾಜಕೀಯ ಕ್ಷೇತ್ರದಲ್ಲಿ ಅನ್ನುವಾಗ ಸ್ವಲ್ಪ ಧೈರ್ಯನೇ ಜಾಸ್ತಿ ಬೇಕು ಅಂತ ಕಾಣುತ್ತೆ ಮಹಿಳೆಯರಿಗೆ. ಮತ್ತು ಇನ್ನು ನೆಕ್ಸ್ಟ್ ಬರೋವಂಥ ಜನ್ರೇಷನ್ನು ವಿದ್ಯಾವಂತರಾಗಿಯೇ ಈ ರಾಜಕೀಯ ಫೀಲ್ಡಿಗೆ ಬರಬೇಕು. ಯಾಕೆಂದರೆ ವಿದ್ಯೆ ಇಲ್ಲ ಅಂದರೆ ಮಹಿಳೆಯರಿಗೆ ಎಲ್ಲೂ ಮಾತಾಡಲಿಕ್ಕೆ ಮತ್ತು ಆರ್ಥಿಕ ಸ್ವಾತಂತ್ರ್ಯನೂ ಬೇಕು ಅನ್ನೋದು ನನ್ನ ಬಯಕೆಯಾಗಿದೆ. ಮತ್ತೊಮ್ಮೆ ಎಲ್ಲ ಮಹಿಳೆಯರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು.